ಕುಮಟಾ ಪಟ್ಟಣದ ಪಿಕಪ್ ಬಸ್ ನಿಲ್ದಾಣದಲ್ಲಿರುವ ಪುರಸಭೆಯ ಕುಡಿಯುವ ನೀರಿನ ಘಟಕದ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ತಂಪಾದ ನೀರು ಬಾರದಂತಾಗಿದ್ದು ಸ್ಥಳೀಯ ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ಕುಮಟಾ ಪಟ್ಟಣದ ಪಿಕಪ್ ಬಸ್ ನಿಲ್ದಾಣದಲ್ಲಿರುವ ಪುರಸಭೆಯ ಕುಡಿಯುವ ನೀರಿನ ಘಟಕದಲ್ಲಿ ಈ ಮೊದಲು ಕೋಲ್ಡ್ ನೀರು ಲಭಿಸುತ್ತಿತ್ತು. ಈ ಸುಡುವ ಬೇಸಿಗೆಗಾಲದಲ್ಲಿ ತಂಪಾದ ನೀರು ಕುಡಿಯಲು ದೊರೆಯುವುದರಿಂದ ಆ ಭಾಗದ ಪ್ರಯಾಣಿಕರಿಗೆ, ಆಟೋ ಚಾಲಕರಿಗೆ ಹಾಗೂ ಸ್ಥಳೀಯ ವ್ಯಾಪಾರಸ್ಥರಿಗೆ ಅನುಕೂಲವಾಗಿತ್ತು. ಆದರೆ ಕಳೆದ 15 ದಿನಗಳಿಂದ ನೀರಿನ ಘಟಕದ ಮಷಿನ್ ಕೆಟ್ಟು ಹೋಗಿದ್ದು ಕೋಲ್ಡ್ ನೀರು ಬಾರದ ಕಾರಣ ಸಮಸ್ಯೆ ಎದುರಾಗಿದೆ. ಈ ಬಾರಿ ಮಳೆ ಸರಿಯಾಗಿ ಬೀಳದ ಕಾರಣಕ್ಕೆ ಸದಾ ಬಿಸಿಲಿನ ವಾತಾವರಣದಿಂದ ಸೆಕೆ ಜಾಸ್ತಿಯಾಗಿದೆ. ಹಾಗಾಗಿ ಆ ಭಾಗದ ಜನರಿಗೆ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಈ ಕುಡಿಯುವ ನೀರಿನ ಘಟಕದಿಂದ ಲಭ್ಯವಾದರೆ ಸ್ಥಳೀಯ ಪ್ರಯಾಣಿಕರಿಗೆ ಅನುಕೂಲವಾಗುತ್ತಿತ್ತು. ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನೀರಿನ ಘಟಕದ ಯಂತ್ರವನ್ನ ದುರಸ್ತಿಪಡಿಸುವ ಮೂಲಕ ಕೋಲ್ಡ್ ನೀರು ಲಭಿಸುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಆಟೋ ಚಾಲಕರಾದ ರಾಜೇಶ್ ನಾಯ್ಕ್, ಶ್ರೀಧರ್ ನಾಯ್ಕ್, ಶ್ಯಾಮ್ ನಾಯ್ಕ್, ಗಜಾನನ್ ನಾಯ್ಕ್, ಸುರೇಶ್ ಪಟ್ಗಾರ್, ಮೈಕಲ್ ಡಯಾಸ್, ಪ್ರದೀಪ್ ನಾಯ್ಕ್, ಹರೀಶ್ ಪಟ್ಗಾರ್, ಜೈನುಲ್ಲಾ, ಪಾಂಡು ನಾಯ್ಕ್ ಇತರರು ಆಗ್ರಹಿಸಿದ್ದಾರೆ. ಪುರಸಭೆ ಕುಮಟಾ ನೀರಿನ ಘಟಕವನ್ನು ಮಾಡಿದ್ದಾರೆ, ಆದ್ರೆ ಮೊದಲು ಸ್ವಲ್ಪ ಕೋಲ್ಡ್ ನೀರು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಯಾಕಂದ್ರೆ ಕರೆಂಟಿನ ವ್ಯವಸ್ಥೆ ಸರಿಯಾಗಿಲ್ಲ. ಅಲ್ಲಿ ಕರೆಂಟಿನ ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಫ್ರಿಜ್ ಉಂಟು, ಆದರೆ ಕೋಲ್ಡ್ ಆಗುವುದಿಲ್ಲ ನೀರು. ಹಾಗಾಗಿ ಇಲ್ಲಿ ಸಾರ್ವಜನಿಕರು ಭಾಳ ತುಂಬ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಭಾಳಷ್ಟು ಮಂದಿ ಕುಡಿತಾರೆ ನೀರಿಲ್ಲಿ ಬಂದು, ಮತ್ತು ಪ್ರಯಾಣಿಕರಿಗೆ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಈ ಫ್ರಿಜ್ಜನ್ನು ಇದು ಕರೆಂಟ್ ಸರಿ ಮಾಡಿ ಕೋಲ್ಡ್ ನೀರು ಬರೋಂಗೆ ಮಾಡಿಕೊಟ್ರೆ ಒಳ್ಳೆಯದು, ಪಾಪ ಜನರಿಗೂ ಅನುಕೂಲ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ಪುರಸಭೆಯವರು ಇದನ್ನು ದುರಸ್ತಿ ಮಾಡಿ ಕೋಲ್ಡ್ ನೀರನ್ನು ಬರೋ ಜನರಿಗೆ ಒಂದು ಉಪಯೋಗ ಆಗುವಂತೆ ಮಾಡಬೇಕು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.